ಎಷ್ಟೇ ಧೈರ್ಯ ನಿನಗೆ ನನ್ನ ಮೇಲೆ ಕೈ ಮಾಡ್ತೀಯ? ಕೈ ಮಾಡೋ ಹಾಗೆ ನೀವೇ ಮಾಡ್ಬಿಟ್ರಿ. ನಾನು ಕೈ ಎತ್ತಬೇಕು ಅಂತ ಎತ್ತಿದ್ದಲ್ಲ, ಆದ್ರೆ ನೀವಾಗ ನೀವೇ ಹಾಗೆ ಮಾಡ್ಕೊಂಡ್ರಿ. ನೀವಾಗ ನೀವೇ ಮರ್ಯಾದೆ ಕಳ್ಕೊಂಡ್ರಿ. ಯಾಕಪ್ಪ, ಯಾಕೆ ಈ ತರ ಮಾಡ್ತಿದ್ದೀರಾ? ಅಮ್ಮನ್ಗಿನ್ನು ಎಷ್ಟು ಅಂತ ಹಿಂಸೆ ಕೊಡ್ತೀರಾ? ಅವಳ ನೋವು ನಿಮಗ್ ಕಾಣಿಸ್ತಿಲ್ವಾ? ಅವಳು ನಿಮ್ ಹೆಂಡ್ತಿನಪ್ಪ. ನನ್ನಮ್ಮ ಅನ್ನೋದನ್ನ ಮರ್ತು ಬಿಡಿ. ನಿಮ್ಗೋಸ್ಕರ ಇಷ್ಟು ವರ್ಷ ಏನೇನೋ ಸಹಿಸ್ಕೊಂಡಿರೋ ಜೀವಕ್ಕೆ ಇಷ್ಟು ಹಿಂಸೆ ಕೊಡಕ್ ನಿಮ್ಗೇನು ಅನಿಸ್ತಿಲ್ವಾ? ಅಲ್ಲಿ ನೋಡಿ, ಆ ಕಾಲ್ ನೋಡಿಪ್ಪ, ಹೇಗ್ ರಕ್ತ ಕಿತ್ಕೊಂಡು ಬರ್ತಿದೆ ಅಂತ. ಅದನ್ನ ನೋಡ್ತಿದ್ರೆ ಆ ಕ್ಷಣನೇ ನೀವು ನನ್ನಪ್ಪ ಅನ್ನೋದು ಮರ್ತೋಯ್ತು. ಮರ್ತೋಯ್ತಾ? ಮರಿಯೇ ಮೊದ್ಲ ಕೆಲ್ಸ ಮಾಡು. ನಿನ್ನಂತ ಅನಿಷ್ಟಕ್ಕೆ ಅಪ್ಪ ಆಗೋ ಕರ್ಮ ನನಗೆ ಅವತ್ಗೂ ಇವತ್ಗೂ ಯಾವತ್ಗೂ ಬೇಡ. ನಾನ್ ನಿಮ್ಮಪ್ಪ ಅನ್ನೋದನ್ನೇ ಮರ್ತ್ಬಿಡು. ಯಾಕಪ್ಪ, ಯಾಕಿಷ್ಟು ದ್ವೇಷ? ನಾನ್ ನಿಮ್ಗಂತದ್ ಏನ್ ಮಾಡಿದ್ದೀನಿ? ನನಗ್ ಬುದ್ಧಿ ಬಂದಾಗಿಂದ ಪಾಪ ಅಂತ ಬರೀ ನಿಮ್ದೇ ಜಪ ಮಾಡ್ತಿದ್ದೀನಿ. ನೀವೆಷ್ಟೇ ದೂರ ತಳ್ಳಿದ್ರು ನೀವೇ ಬೇಕು, ನಿಮ್ ಜೊತೆನೇ ಇರ್ಬೇಕು ಅಂತ ನಿಮ್ ಕಾಲ್ ಬುಡಕ್ಕೆ ಬಂದ್ ಸೇರ್ತಿದ್ದೀನಪ್ಪ. ಒಂದ್ಸಲ ನನ್ನ ಹೆಸರಿಡ್ದು ನಕ್ಷತ್ರ ಅನ್ಲಿ, ಒಂದ್ಸಲ ನನ್ನ ತಲೆ ಸೋರಿ ಮುದ್ ಮಾಡ್ಲಿ, ತೊಡೆ ಮೇಲೆ ಕೂರ್ಸ್ಕೊಂಡು ತುತ್ತು ತಿನ್ಸ್ಲಿ, ಕೈ ಹಿಡ್ದು ಸ್ಕೂಲಿಗೆ ಕರ್ಕೊಂಡೋಗ್ಲಿ ಅಂತ ಎಷ್ಟು ಆಸೆ ಪಡ್ತಿದ್ದೆ ಅಪ್ಪ. ಅಷ್ಟು ಇಷ್ಟ ಕಣಪ್ಪ ನೀವಂದ್ರೆ. ನಿಜ ಹೇಳ್ಬೇಕು ಅಂದ್ರೆ ಅಮ್ಮನ್ಗಿಂತ ಒಂದ್ ಕೈ ಜಾಸ್ತಿ ಆಸೆ ನಿಮ್ ಮೇಲೆ. ಒಂದ್ಸಲ ನೀವು ನನ್ನ ಮಗಳೇ ಅಂದ್ರೆ ಆ ಕ್ಷಣನೇ ಸತ್ತೋಗೋಕ್ಕೂ ನಾನು ತಯಾರಿದ್ದೀನಪ್ಪ. ಅಷ್ಟು ಜೀವ ಬಿಡ್ತೀನಿ ಕಣಪ್ಪ ನೀವಂದ್ರೆ. ಆದ್ರೆ ಇವತ್ತು ಅದನ್ನ ನೀವು ಕಳ್ಕೊಂಡ್ಬಿಟ್ರಿ. ಹೋಗ್ಲಿ ಬಿಡೆ, ಕಳ್ಕೊಂಡ್ರೆ ಏನಂತೆ? ನನ್ಗೇನು ನಷ್ಟ ಇಲ್ಲ. ನಿನ್ ಪ್ರೀತಿನ ಕಟ್ಕೊಂಡು ನನಗೇನಾಗಬೇಕು? ನಾನ್ ನಿಮ್ ರಕ್ತ ಅಲ್ಲ, ನನ್ ಮೇಲೆ ನಿಮ್ ಪ್ರೀತಿ ಇಲ್ಲ. ಸರಿ, ಹಾಳಾಗೋಯ್ತು. ಆದ್ರೆ ಅವಳು ನಿಮ್ ಹೆಂಡತಿ ತಾನೆ. ಕಟ್ಕೊಂಡ್ ಹೆಂಡತಿ ಮೇಲೆ ಒಂದಿಷ್ಟು ಪ್ರೀತಿ ಬೇಡ್ವಾ? ಒಂದ್ ತಾಯಿನ, ಅದ್ರಲ್ಲೂ ಒಂದ್ ಹೆಂಡತಿ ಮೇಲೆ ಅನುಮಾನ ಪಡೋಷ್ಟು ಕೆಟ್ಟೋರ್ ಆಗ್ಬೇಡಿ ಅಪ್ಪ. ಅದೆಲ್ಲ ಆಗ್ತಿರೋದು ನಿನ್ನಿಂದ. ನೀನ್ ಬರಕ್ಕಿಂತ ಮುಂಚೆ ಗಂಡ ಹೆಂಡತಿ ಚೆನ್ನಾಗೇ ಇದ್ವಿ. ನಮ್ ಮಧ್ಯೆ ಕಪ್ಪು ಶನಿ ತರ ಬಂದವಳು ನೀನು. ಹಾಗಾದ್ರೆ ನನಗ್ ಶಿಕ್ಷೆ ಕೊಡ್ಬೇಕಾಗಿತ್ತು, ಅಮ್ಮನ್ಗೇನಿಕೆ? ನಿಮ್ಮ ಅನುಮಾನ ಅವಮಾನ ಎಲ್ಲದಕ್ಕೂ ಕಾರಣ ನನ್ನ ಬಣ್ಣ ಅಂದ್ಮೇಲೆ ನನಗ್ ಶಿಕ್ಷೆ ಕೊಡ್ಬೇಕಲ್ವಾ?
ನಾನು ನಿಮ್ಮಿಬ್ಬರಿಗೂ ಹುಟ್ಟಿರೋ ಮಗು ಹೌದು ಅಲ್ವೋ ಅಂತ ನಿಮಗೆ ಗೊತ್ತಾಗಬೇಕು ಅಷ್ಟೇ ತಾನೇ? ಸರಿ, ನೀವು ಆಸೆ ಪಟ್ಟಂಗೆ ನಾಳೆನೇ DNA ಟೆಸ್ಟ್ ಮಾಡಿಸಿ ನಾನು ನಿಮ್ಮ ಮಗಳೇ ಅಂತ ಸಾಬೀತು ಮಾಡ್ತೀನಿ. ನಕ್ಷತ್ರ, ಇಲ್ಲ ಅಮ್ಮ, ಇನ್ನು ನನ್ನ ಕೈಲಿ ಆಗಲ್ಲ. ಈ ಗೋಳ್ ಮುಗಿಬೇಕಂದ್ರೆ ಈ ಟೆಸ್ಟ್ ಆಗಬೇಕು. ನಾನು ನಿಮ್ಮ ಮಗಳೇ ಅಂತ ಪ್ರೂವ್ ಆಗಬೇಕು. ನಾಳೆನೇ ಹಾಸ್ಪಿಟಲ್ಗೆ ಹೋಗೋಣ. ಅದೇನು ಟೆಸ್ಟ್ ಆಗಬೇಕೋ ಏನು ಮಾಡಿಸ್ಬೇಕೋ ಎಲ್ಲ ಮಾಡಿಸೋಣ. ಆದರೆ ಮೊನ್ನೆ ನೀವು ಹೇಳ್ದಂಗೆ ಬರೀ ನನಗೂ ಅಮ್ಮನಿಗೂ ಅಲ್ಲ, ನಮ್ಮ ಜೊತೆ ನೀವು ಬರಬೇಕು. ನಿಮಗೂ ಟೆಸ್ಟ್ ಆಗಬೇಕು. ಅದನ್ನ ನೀನೇನೆ ಹೇಳೋದು, ನನಗ್ ಗೊತ್ತಿಲ್ವಾ? ನಾನು ಬರ್ತೀನಿ. ನೀನ್ ನನ್ನ ಮಗಳಲ್ಲ ಅಂತ ಸಾಬೀತ್ ಮಾಡಕ್ಕಾದ್ರೂ ನಾನು ಈ ಟೆಸ್ಟ್ ಮಾಡಿಸ್ಕೋತೀನಿ. ಆ ಥರ ಏನೂ ಆಗಲ್ಲ. ರಿಪೋರ್ಟಲ್ಲಿ ನಾನು ನಿಮ್ಮ ಮಗಳೇ ಅಂತ ಬರುತ್ತೆ. ರಿಪೋರ್ಟ್ಗೂ ಮೊದಲು ನಾನೇ ಬರ್ಕೊಡ್ತೀನಿ. ನನ್ನ ಜಯ ಮಗಳು ನಿಂತರ ಇರಕ್ ಸಾಧ್ಯನೇ ಇಲ್ಲ. ನೀನು ನಮ್ ರಕ್ತನೇ ಅಲ್ಲ. ಆದರೆ ನನ್ನ ಮನಸ್ಸು ಹೇಳ್ತಿದೆ, ನನ್ನ ಮೈಯಲ್ಲಿ ಹರಿತಿರೋದು ನಿಮ್ಮಿಬ್ಬರ ರಕ್ತ. ನೀವಿಬ್ಬರೇ ನನ್ನ ಎತ್ತೋರು. ಬೆಂಕಿ ಬಿತ್ತು ನಿನ್ ಮನ್ಸಿಗೆ. ಒಂದ್ ವೇಳೆ ನಿಂಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಬಂದ್ರೆ ಅವಾಗ ಏನ್ ಮಾಡ್ತೀಯ? ಬೊಗಳು. ಸಾಧ್ಯ ಇಲ್ಲ. ಬೆಳೆ ಹಾಗಾದ್ರೆ ಆ ಕ್ಷಣನೇ ಮನೆ ಬಿಟ್ಟು ಹೋಗ್ತೀನಿ. ಆ ಕ್ಷಣದಿಂದ ನನಗೂ ನಿಮ್ಗೂ ಋಣ ಮುಗಿಯುತ್ತೆ. ಅಬ್ಬಾ, ಅಂತೂ ನಿನ್ ಬಾಯಿಂದಲೇ ಮನೆ ಬಿಟ್ಟು ತೊಲಗ್ತೀನಿ ಅಂತ ಬಂತಲ್ಲ. ಇವತ್ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನಾನು ಅಷ್ಟೇ ಅಪ್ಪ. ನಾಳೆಯಿಂದ ನನ್ನನ್ನ ನೀವು ಮಗಳೇ ಅಂತ ಖುಷಿಯಿಂದ ಮಾತಾಡ್ಸ್ತಿರಲ್ಲ, ಅದನ್ನ ನೆನ್ಸ್ಕೊಂಡು ಖುಷಿಯಿಂದ ನಿದ್ದೆ ಮಾಡ್ತೀನಿ. ಅದು ಕನ್ಸಲ್ಲೂ ನಡೆಯೋದಿಲ್ಲ. ಕನ್ಸಲ್ಲೇನ್ ಬೇಡ ಅಪ್ಪ, ಅದೇ ನಿಜ ಆಗೋದು. ನಾನ್ ನಿಮ್ ಮಗಳೇ, ಅದ್ರಲ್ಲಿ ಅನುಮಾನನೇ ಇಲ್ಲ. ಆ ಭ್ರಮೆಗೆ ನಾಳೆನೆ ಕೊನೆ ದಿನ. ಬರ್ದಿಟ್ ಭೂಪತಿ ಕಡೆಯಿಂದನೂ ಒಳ್ಳೆ ಸುದ್ದಿ ಸಿಗ್ತಿಲ್ಲ. ಅವನು ಯಾವಾಗ ಮನೆಗೆ ಬರ್ತಾನೋ, ಏನು ಮಾಡ್ತಾನೋ. ಅವನ ಮನೆಯಿಂದ ಹೊರಗೆ ಕಳಿಸಿ ನಾನು ತಪ್ಪು ಮಾಡಿದೆ ಅನ್ನಿಸ್ತಿದೆ. ಆವತ್ತೇ ಬೈದು ಬುದ್ಧಿ ಹೇಳಿ CO ಸೀಟಲ್ಲಿ ಕೂರಿಸಿದ್ರೆ ಇವತ್ತಿಷ್ಟು ದೊಡ್ಡ ಯೋಚನೆ ಆಗ್ತಿರ್ಲಿಲ್ಲ ನನಗೆ. ಕೊನೆ ಪಕ್ಷ ಶ್ವೇತಾ ಕಡೆಯಿಂದನಾದರೂ ಏನಾದರೂ ಒಳ್ಳೆ ಸುದ್ದಿ ಇದೆಯಾ ನೋಡ್ತೀನಿ. ಸದ್ಯಕ್ಕೆ ನಂಗೆ ಅವಳೊಬ್ಬಳೇ ಹೋಪ್. ಈ ಭೂಪತಿ ಮನೆಗೆ ವಾಪಸ್ ಬರೋ ತನಕ ಮದುವೆ ವಿಷಯದಲ್ಲಿ ಮುಂದುವರಿಯೋಕ್ಕಾಗಲ್ಲ. ಶಕುಂತಲಾ ದೇವಿಯವರು ಏನು ಮಾಡೋದು? ಯಾಕೆ ಯೋಚನೆ ಮಾಡ್ತೀಯಾ? ಮಾತಾಡು. ಅಯ್ಯೋ ಬೇಡಪ್ಪ. ಆಮೇಲೆ ಅವತ್ತಿನ ಥರ ನಾನೇನೋ ಹೇಳ್ಬಿಡೋದು, ಆಮೇಲೆ ಪಾಪು ಬಂದು ರಾಧಾ ಅಂತ ಮಾಡೋದು, ಇದೆಲ್ಲ ಯಾಕೆ? 15 ದಿನದಲ್ಲೆಲ್ಲ ಸರಿ ಹೋಗುತ್ತೆ, ಮದುವೆ ಬಗ್ಗೆ ಮಾತಾಡ್ಬೋದು ಅಂತ ಅವಳೇ ಹೇಳಿದಾಳಲ್ಲ. ಯಾಕೆ ಟೆನ್ಷನ್ ತಗೊಂತೀಯ? ಮಾತಾಡು. ಹಲೋ.
ಹಲೋ ಆರ್ತಿ, ಹೇಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ. ನೀವು ಸೌಖ್ಯ ತಾನೇ? ಓಹ್, ಐ ಆಮ್ ಗುಡ್. ಸುಮ್ಮನೆ ಹಾಗೆ ಫೋನ್ ಮಾಡಿದೆ. ಮೊನ್ನೆ ಶ್ವೇತಾ ಸಿಕ್ಕಿದ್ಲು. ಸುಮಾರು ಹೊತ್ತು ಅವಳ ಜೊತೆ ಮಾತಾಡಿದೆ. ಮದುವೆ ಪ್ರಪೋಸಲ್ ಬಗ್ಗೆನೂ ಹೇಳಿದೆ. ಯೋಚನೆ ಮಾಡಿ ಹೇಳ್ತೀನಿ ಅಂತಂದ್ಲು. ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ? ಭೂಪತಿ ಬಗ್ಗೆ, ಮದುವೆ ಬಗ್ಗೆ ಮನೇಲೇನಾದರೂ ಮಾತುಕತೆ ನಡೀತಿದ್ಯಾ? ನಮ್ಮ ಹತ್ರ ಏನೂ ಹೇಳಿಲ್ಲ. ಏನೂ ಹೇಳಿಲ್ವಾ? ಅಯ್ಯೋ, ಅದು ಹಾಗಲ್ಲ. ನೀವು ಸಿಕ್ಕಿದ್ದು, ನಿಮ್ಮ ಜೊತೆ ಮಾತಾಡಿದ್ದು ಎಲ್ಲ ಹೇಳಿದ್ಲು. ಆ್ಯಕ್ಚುಲಿ ಅವಳು ಭೂಪತಿ ದಿನ ಮೀಟ್ ಮಾಡ್ತಾ ಇದ್ದಾರಂತೆ. ಒಳ್ಳೆ ಬಾಂಡ್ ಬೆಳೀತಾ ಇದೆ ಅಂತ ಗೊತ್ತಾಯಿತು. ಇಸ್ ಇಟ್ ಗುಡ್? ನೀವು ನಿಮ್ಮ ಯಜಮಾನ್ರು ಅವಳ ಜೊತೆ ಕೂತು ಮಾತಾಡಿ. ಮದುವೆ ಬಗ್ಗೆ ಅವಳ ಅಭಿಪ್ರಾಯ ಏನು ಅಂತ ಹೇಳಿ. ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ಗೊತ್ತು ಮಾಡಿದ್ರೆ ನನಗೂ ನೆಮ್ಮದಿ. ಆಗಲಿ, ಖಂಡಿತ. ನೀವು ಇಷ್ಟು ಹೇಳಿದ್ಮೇಲೆ ಇನ್ನೇನಿದೆ. ಅಷ್ಟರಲ್ಲಿ ಭೂಪತಿಯವರು ಮನೆಗೆ ಬಂದಿರ್ತಾರೆ. ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ಸರಿ, ಸಿಗೋಣ. ಏನಂತೆ? ಏನಂದ್ರು? ಮಗನ ಮದುವೆ ಮಾಡಿಸೋದಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ. ಆದರೆ ಶ್ವೇತನ್ ತಲೆಯಲ್ಲಿ ಏನು ಓಡ್ತಾ ಇದೆ, ಅವಳು ಏನು ಮಾಡಕ್ಕೆ ಹೊರಟಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಕೇಳಿದ್ರು ಹೇಳಲ್ಲ ಅಂತಾಳೆ. ಯಾವ ಅಪ್ಪ ಅಮ್ಮನಿಗೂ ಇಂಥ ಗತಿ ಬರಬಾರ್ದು ರೀ. ಸ್ವಂತ ಮಗಳ ಮದುವೆ ಬಗ್ಗೆ ತಿಳ್ಕೊಬೇಕು ಅಂದರೆ ಇಷ್ಟೊಂದು ಹೆದರಿ ಕೇಳಬೇಕು. ಹೇ ನಕ್ಷತ್ರ, ಏನೇ ಇದೆಲ್ಲ, ಏನೇ ಇದೆಲ್ಲ? ಟೆಸ್ಟ್ ಮಾಡಿಸಲ್ಲ ಅಂತ ಹೇಳಿ ಇವಾಗ ನೀನೇ ಟೆಸ್ಟ್ ಮಾಡಿಸ್ತೀನಿ ಅಂದ್ರೆ ಏನೇ? ಇಲ್ಲ ಅಮ್ಮ, ಸಾಕಾಗಿದೆ ನನ್ಗಿದೆಲ್ಲ. ನಿನ್ ಕಷ್ಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಇನ್ನೂ ಅಪ್ಪನ ಕೈಲಿ ಎಷ್ಟು ಅಂತ ಅನ್ಭವಿಸ್ತೀಯ.